ಮನುಷ್ಯ ಕುಲಕ್ಕೆ ಅತ್ಯಂತವಾಗಿ ಶ್ರೇಷ್ಠವಾಗಿ ಒಂದು ಉಡುಗೊರೆ ಕೊಟ್ಟಿದೆ ಅಂತಂದರೆ ಅದು ನಾಟಿ ಹಸು ಮಾತ್ರ. ಅದು ನಾಟಿ ಹಸು ಮಾತ್ರ ಅಂತ ಹೇಳ್ತೀನಿ. ಸಗಣಿ, ಗಂಜಲ, ಅವಕ್ಕೆ ಆಂಟಿಬಯೋಟಿಕ್ಕು, ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಪ್ಲಾಂಟ್ಸ್ ಬೇಕಾಗಿರ್ತಕ್ಕಂಥ ಒಂದು ಖನಿಜಾಂಶಗಳು, ಎಲ್ಲ ಥರದ ಖನಿಜಾಂಶಗಳು ಸಿಗಬೇಕು ಅಂದರೆ ಒಂದು ಏಕೈಕ ಪ್ರಾಣಿ ಜೀರ್ಣ ವ್ಯವಸ್ಥೆನಲ್ಲಿ ಇರ್ತಕ್ಕಂಥದ್ದು ಅದು ನಾಟಿ ಹಸುವಿನ ಜೀರ್ಣ ವ್ಯವಸ್ಥೆನಲ್ಲಿ ಮಾತ್ರ ಇರ್ತಕ್ಕಂಥ. ಆದರೆ ಇದಕ್ಕಿರೋ ಶಕ್ತಿ ಆ HF ಜರ್ಸಿ ಇಲ್ವೇ ಇಲ್ಲ. ಅವು ಆರೋಗ್ಯಯುತವಾದಂಥ ಪ್ರಾಣಿಗಳು ಅಲ್ವೇ ಅಲ್ಲ. ಪರಿಸ್ಥಿತಿನಲ್ಲಿ ತಾಯಿ ಎದೆಯಲ್ಲಿ ಹಾಲು ಇಲ್ಲದೆ ಇದ್ದಾಗ ದೇಸಿ ಹಸುವಿನ ಹಾಲನ್ನ ಕುಡಿಸಿ ಹಾಲನ್ನ ಜಾಸ್ತಿ ಮಾಡಿಸ್ಕೋತಾ ಇದ್ರಂತೆ. ಸೊ ತಾಯಿಗೆ ತಾಯಿ ಆದ್ಮೇಲೆ ಹಸು ಜಗತ್ತಿಗೆ ತಾಯಿ ಆಗುತ್ತೆ. ಈಗ ಬ್ರೆಜಿಲ್ ದೇಶದಲ್ಲಿ ಪೂಜೆ ಮಾಡ್ತಿದ್ದಾರೆ ದೇವರು ಅಂತ. ಅಂದ್ರೆ ನಾಟಿ ಹಸುಗಳನ್ನ ಪೂಜನೀಯ ಸ್ವಭಾವದಲ್ಲಿ ಅದು ವ್ಯಾಪಾರೀಕರಣ ಮಾಡಬಾರ್ದು. ಅದು ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಬಿಟ್ಟವ್ರೆ ಈಗ ಜನ. ಸುಳಿ ಅನ್ನೋದು ನಾನು ಇದುವರೆಗೂ ನಂಬೋದಿಲ್ಲ. ಕೆಲವರು ನಂಬೋದು, ಅದಕ್ಕೆ ದೃಢವಾದಂಥ ಸೈಂಟಿಫಿಕ್ ರೀಸನ್ಸ್ ಯಾವ ಉಲ್ಲೇಖನೆಗಳು ಇಲ್ಲ. ನೋಡಿ, ನಮ್ಮಲ್ಲೇ ಪಾತಾಳ ಸುಳಿ ಇದೆ, ತುಂಬಾ ಬೇರೆ ಬೇರೆ ತರ ಸುಳಿಗಳಿದಾವೆ. ನನ್ಗೇನು ತೊಂದರೆ ಆಗಿಲ್ಲ. ಆದ್ರೆ ಸುಳಿ ಅನ್ನೋದು ಮನುಷ್ಯ ಮಾಡಿರೋದು, ಸೃಷ್ಟಿ ಮಾಡಿರೋದಲ್ಲ. ಲೈನ್ ಅಂಡ್ ಲೆಂತ್ ಏನೋ ಉದ್ದಾಪನ್ನ ಅನ್ನೋದು ಇದೆಯಲ್ಲ, ಅದು ಎತ್ತುಗಳು ಶೋಕಿ ಕಟ್ಕೋತಾರಲ್ಲ, ಅವ್ರನ್ನ ಆಕರ್ಷಣೆಗೋಸ್ಕರ ಈ ಉದ್ದಾಪನ್ನ ಸಣ್ಣ ಮುಳ ದನನೇ ಅತಿ ಪ್ಯೂರ್ ಹಳ್ಳಿಕಾರ ಅಂತ ಹೇಳ್ತಾರೆ. ಎಲ್ಲ ಚಿಕ್ಕರಾಸು ಕರುಗಳೇ ಇರೋದು, ತುಂಬಾ ಚೆನ್ನಾಗಿ ಹಾಕೊಂಡಿದ್ದಾವೆ. ಇದ್ರ ತಾಯಿ ಅವತ್ತು ಸ್ಲಾಟರ್ಗೆ ಹೋಗ್ಬೇಕಾಗಿರೋಂಥದ್ದನ್ನ ರಕ್ಷಣೆ ಮಾಡಿ ಇಟ್ಕೊಂಡೆ, ಆಯ್ತಾ. ಬೇಕಾಗಿದ್ದನ್ನ ಬಿಟ್ಬಿಟ್ಟಿದ್ದಾನೆ ಮನುಷ್ಯ, ಬೇಡದಿರೋ ಕಡೆ ಗಮನ ಕೊಡ್ತಿದ್ದಾನೆ ಹೆಚ್ಚು. ವ್ಯವಸ್ಥೆ ಹೋಗ್ಬೇಕು, ನಾಟಿ ಹಸುಗಳ ಶಕ್ತಿ ತಿಳ್ಕೋಬೇಕು, ಉದ್ದಾಪನ್ನ ಅನ್ನೋದು ಮನ್ಸಲ್ಲಿ ಕಿತ್ತಾಕ್ಬಿಡ್ಬೇಕು. ಸಣ್ಣ ರೂಪದ್ದನೂ ತುಂಬಾ ಶ್ರೇಷ್ಠವಾಗಿ ಸಾಕಿದಾಗ ಅವು ಉತ್ತಮ ಫಲಿತಾಂಶವನ್ನೇ ಕೊಡ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಏನಾಗಿದೆ ಅಂದ್ರೆ ನಗರಗಳು ತುಂಬಾ ನರಕ ಆಗ್ಬಿಟ್ಟವೆ. ಬಾ ಬಾ ಸೀತಾ. ಹಸುಗಳಿಗೆ ಮನುಷ್ಯನ ಮಾತು ಅರ್ಥ ಆಗೋದಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಪ್ರೀತಿಯ ಭಾಷೆ ಅವುಗಳಿಗೆ ಚೆನ್ನಾಗಿ ಅರ್ಥ ಆಗತ್ತೆ. ಮಾಲೀಕ ಕರೆದ ತಕ್ಷಣ ಮೇವನ್ನ ಬಿಟ್ಟು ಓಡಿ ಬಂದು ಅವನ ಹತ್ರ ನಿಂತು ಅವನು ಎಲ್ಲಿಗೆ ನಡೆದರೂ ಅವನನ್ನೇ ನಂಬಿ ಹಿಂಬಾಲಿಸಿದ ಆ ದೃಶ್ಯ ನೋಡಿದಾಗ ಒಂದು ವಿಷಯ ಅರ್ಥ ಆಯಿತು. ನಂಬಿಕೆ ಇದ್ದಲ್ಲಿ ಮಾತಿನ ಅಗತ್ಯವಿಲ್ಲ. ಪ್ರೀತಿ ಇದ್ದಲ್ಲಿ ದೂರ ಅನ್ನೋ ಭಾವನೆಯೇ ಇರಲ್ಲ. ತನ್ನನ್ನು ಪ್ರೀತಿಯಿಂದ ನೋಡಿಕೊಂಡ ಮನುಷ್ಯನನ್ನು ಹಸು ತನ್ನ ಕುಟುಂಬದವನಂತೆ ನಂಬುತ್ತೆ. ಇದು ಕೇವಲ ಮನುಷ್ಯ ಮತ್ತು ಹಸುವಿನ ಸಂಬಂಧವಲ್ಲ, ಇದು ಮಾತಿಲ್ಲದ ಪ್ರೀತಿ, ಪ್ರತಿಫಲ ನಿರೀಕ್ಷಿಸದ ನಂಬಿಕೆ ಮತ್ತು ಹೃದಯದಿಂದ ಬೆಸದ ಬಂಧ. ನನ್ನ ಹೆಸರು ಚೇತನ್ ಅಂತ, ಹುಣಸನ ಕೋಡಿಹಳ್ಳಿ ವಿಲೇಜು, ಹುಣಸನಹಳ್ಳಿ ಪೋಸ್ಟು, ಕನಕಪುರ ತಾಲೂಕು. ಅಣ್ಣ, ನಾವು ಸುಮಾರು ಕಡೆಯಿಂದ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಳ್ಳಿ ಕತ್ತಡಿನ ಎಲ್ಲ ಕಡೆ ನೋಡ್ಕೊಂಬಂದಿದ್ದೀವಿ. ನೀವು ಎಗ್ನೂರು ಬ್ರೀಡ್ ಆಗಿರ್ಬೋದು, ಒಳ್ಳೆ ತಳಿ ಹಸುಗಳಾಗಿರ್ಬೋದು ಕಟ್ಕೊಂಡು ಬರ್ತಾ ಇದ್ದೀರಾ. ಇವತ್ತು ಏನಾಗಿದೆ ಅಂದರೆ ನಾಟಿ ಹಸುಗಳಲ್ಲಿ ಲಾಭ ಏನಿಲ್ಲ. ವಿದೇಶಿ ಹಸುಗಳು ಹಾಲಿನ ಉತ್ಪನ್ನ ಆಗಿರ್ಬೋದು ಎಲ್ಲ ತುಂಬ ಅದರಿಂದ ಲಾಭ ಇರೋದ್ರಿಂದ ಎಲ್ಲ ಅದನ್ನೇ ಶಿಫ್ಟ್ ಆಗಿದ್ದಾರೆ. ಹಳ್ಳಿಕಾರ ಹಸು ಆಗಿರ್ಬೋದು, ದೇಶಿ ಹಸುಗಳನ್ನ ಬಿಟ್ಟು ವಿದೇಶಿ ಹಸುಗಳನ್ನ ಕಟ್ಟೋಕ್ಕೆ ತುಂಬ ಜನ ಇದಾಗಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ನೀವು ಮಾತ್ರ ಇನ್ನೂ ಅದೇ ಉಳಿಸ್ಕೊಂಡು ಬರ್ತಾ ಇದ್ದೀರಾ. ಇವಾಗ ನಿಮ್ಮ ಹತ್ರ ಹಸುಗಳು ನೋಡ್ಬೋದು, ಒಂದು 15 ಹಸುಗಳ ಮೇಲಿದೆ. ಏನಕ್ಕೆ ಸರ್ ನಿಮಗೆ ಇದು ಹಳ್ಳಿಕರನೇ ನಮ್ಮ ದೇಶಿ ಹಸುಗಳನ್ನ ಸಾಕೊಂಡ್ಬಂದಿದ್ದೀರಾ? ಹೇಳ್ತೀನಿ. ಆ್ಯಕ್ಚುಲಿ ನೋಡಿ, ಮನುಷ್ಯನ ಆರೋಗ್ಯಕ್ಕೂ ಆಯಿತಾ, ಮಣ್ಣಿನ ಆರೋಗ್ಯಕ್ಕೂ ಹಾಗೂ ನಾಟಿ ಹಸುವಿಗೂ ನೇರವಾದ ಸಂಬಂಧ ಇದೆ ಅಂತ ಹೇಳ್ತೀನಿ ನಾನು. ಈಗ ಮನುಷ್ಯನ ಆರೋಗ್ಯ, ಮಣ್ಣಿನ ಆರೋಗ್ಯ ಮತ್ತು ನಾಟಿ ಹಸು ಸಂಬಂಧ ಹೇಗಿದೆ ಅಂತ ಹೇಳ್ತೀನಿ. ಈಗ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ನಾವು ಮೊದಲನೇ ಕ್ವಶನ್ ಏನು ಹಾಕೋಬೇಕು ಅಂತಂದರೆ, ನಾವು ಊಟ ತಿಂತಾ ಇದ್ದೀವಲ್ವಾ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಊಟ ಏನು ದೇಹಕ್ಕೆ ಚೈತನ್ಯ ಮತ್ತು ಶಕ್ತಿಯನ್ನು ತುಂಬ್ತಾ ಇರ್ತಕ್ಕಂಥ ಊಟ ಎಲ್ಲಿಂದ ಬರ್ತಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಫಸ್ಟು, ಆಯಿತಾ. ಸೊ ಅದು ಈ ಮಣ್ಣಿಂದ ಬರ್ತಿದೆ. ಯಾವುದು ಊಟ ಅನ್ನೋದು, ಈ ಉತ್ಪಾದನೆ ಅನ್ನೋದು ಊಟ ಮಣ್ಣಿಂದ ಬರ್ತಿದೆ. ಸೊ ಈ ಮಣ್ಣಿನ ಆರೋಗ್ಯ ಯಾವುದ್ರ ಮೇಲೆ ಅವಲಂಬಿತ ಆಗಿತ್ತು ಅಂತಂದರೆ ಈ ನಾಟಿ ಹಸುಗಳ ಮೇಲೆ ಅವಲಂಬಿತ ಆಗಿತ್ತು ಮೊದಲು, ಆಯಿತಾ. ಸೊ ಭಾರತೀಯ ಸಾಂಪ್ರದಾಯಿಕ ಕೃಷಿ ವ್ಯವಸ್ಥೆ ನಾಟಿ ಹಸುಗಳ ಮೇಲೆ ಅವಲಂಬಿತ ಆಗಿತ್ತು ಅಂತ ನಾನು ಹೇಳ್ತೀನಿ. ಹೌದು, ಖಂಡಿತ. ಸೊ ಮೊದಲು ಏನಾಗ್ತಿತ್ತು ಅಂತಂದರೆ, ಈಗ ನಾವು ಹಾಕಿರ್ತಕ್ಕಂಥ ಬೆಳೆ, ಮಣ್ಣಿಗೆ ಹಾಕ್ತಕ್ಕಂಥ ಬೆಳೆ, ಮಣ್ಣನ್ನು ಅನ್ನಪೂರ್ಣೆ ಅಂತ ಕರೀತಾರೆ. ಸೊ ಮಣ್ಣಿಗೆ ಹಾಕ್ತಕ್ಕಂಥ ಒಂದು ಮಣ್ಣಲ್ಲಿ ಬರ್ತಕ್ಕಂಥ ಒಂದು ಬೆಳೆ, ಮಣ್ಣು ಫಲವತ್ತತೆ ಇದ್ರೆ ಮಾತ್ರ ನಾವು ಏನಾದರೂ ಉತ್ಪಾದನೆ ಮಾಡೋಕ್ಕಾಗೋದು ಅಲ್ವಾ. ಮಣ್ಣಿನ ಆರೋಗ್ಯ ತುಂಬ ಇಂಪಾರ್ಟೆಂಟು. ಸೊ ಆ ಮಣ್ಣಲ್ಲಿ ಈ ಜೈವಿಕೆಗಳು ಅಂತ ಇದ್ದಾವೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿದ್ದಾವೆ, ಸೊ ಅದು ತುಂಬ ಇಂಪಾರ್ಟೆಂಟು ಮಣ್ಣಿಗೆ. ಸೊ ಅದು ಎಲ್ಲಿಂದ ಬರ್ತಿದೆ ಅಂತಂದರೆ, ನಾಟಿ ಹಸುವಿನ ಸಗಣಿ ಮತ್ತು ಗಂಜಳಗಳಲ್ಲಿ ಅತಿ ಹೆಚ್ಚು ಜೈವಿಕೆಗಳು ಮಣ್ಣಿಗೆ ಸೇರ್ತವೆ.
ಸೊ ನಾಟಿ ಹಸುವಿನ ಗೊಬ್ಬರ ತುಂಬ ಇಂಪಾರ್ಟೆಂಟು. ಈ ಸಗಣಿ ಇದೆಯಲ್ಲ, ಸಗಣಿ ಮತ್ತು ಗಂಜಲಗಳು ಮಣ್ಣಿಗೆ ಏನೇನೆಲ್ಲ ಫಲವತ್ತತೆಯನ್ನು ತುಂಬಬೇಕೋ ಆ ಫಲವತ್ತತೆಯನ್ನು ತುಂಬೋ ಕೆಲಸ ಆ ಗೊಬ್ಬರ ಮತ್ತು ಸಗಣಿ ಮತ್ತು ಗಂಜಲಗಳು ಮಾಡ್ತಿದ್ವು. ಸೊ ಈಗೇನಾಗ್ತಿದೆ ಅಂತಂದರೆ 1975 ಆಸುಪಾಸಲ್ಲಿ ಈ ಕ್ಷೀರಧಾರೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಈ ಕ್ಷೀರಧಾರೆ ಅನ್ನೋ ಒಂದು ಪ್ರೋಗ್ರಾಮು ಇಟ್ಕೊಂಡು ಬೆಂಗಳೂರು ಡೈರಿದವರು ಅತಿಯಾದ ಹಾಲು ಉತ್ಪಾದನೆ ಮಾಡುವಂಥ ಯೋಚನೆನ ತಂದಿಟ್ರು. ರೈತರ ಹತ್ರ ಆ ಯೋಚನೆನ ತಂದಿಟ್ರು. ಸೊ ಅತಿಯಾದ ಹಾಲು ಉತ್ಪಾದನೆ ಮಾಡೋಕ್ಕೆ ತಂದಿಟ್ಟಾಗ ಅವ್ರೇನು ಮಾಡಿದ್ರು, ವಿದೇಶಿ ಹಸುಗಳನ್ನ ಮುಂದಿಟ್ಕೊಂಡು ಅತಿ ಹಾಲು ಉತ್ಪಾದನೆ ಮಾಡ್ಬೋದು, ನಾಟಿ ಹಸುಗಳಲ್ಲಿ ಹಾಲು ಉತ್ಪಾದನೆ ಕಮ್ಮಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡಿ ಆ ವಿದೇಶಿ ಹಸುಗಳನ್ನ ನಮ್ಮ ಕಡೆಗೆ ತರೋಕ್ಕೆ ಪ್ರಯತ್ನ ಪಟ್ಟರು. ಆಯ್ತಾ. ಸೊ ಆವಾಗ ಏನು ಮಾಡಿದ್ರು, ಈ ನಮ್ಮ ನಾಟಿ ತಳಿಗಳನ್ನ ಹಾಲು ಉತ್ಪಾದನೆಗೆ ಕಮ್ಮಿ ಅಂತ ಹೇಳ್ಬಿಟ್ಟು ಕಡೆಗಣಿಸಿದ್ರು. ನಮ್ಮ ನಾಟಿ ಹಸುಗಳನ್ನ ತುಂಬ ಕಡೆಗಣಿಸಿದ್ರು. ಆಯ್ತಾ. ಸೊ ಕೃಷಿ ವ್ಯವಸ್ಥೆಗೆ ಮತ್ತೆ ಮನುಷ್ಯನ ಆರೋಗ್ಯಕ್ಕೆ ಹಾಗೂ ಜೀವ ವೈವಿಧ್ಯತೆಯ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ನಾಟಿ ಹಸುಗಳನ್ನ ಕಡೆಗಣಿಸಿ ವಿದೇಶಿ ಹಸುಗಳನ್ನ ಮುಂದೆ ಇಟ್ಕೊಂಡ್ರು. ಯಾವಾಗ ಹಾಲು ಉತ್ಪಾದನೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವಾಗೂ ಕೂಡ ಅವ್ರು ಯೋಚನೆ ಮಾಡ್ಬೋದಾಗಿತ್ತು, ದೇಶಿ ಹಸುಗಳಲ್ಲಿ ಹಾಲು ಉತ್ಪಾದನೆ ಅತಿ ಹೆಚ್ಚು ಆಗ್ತಿದೆ ಅಂತ. ಈ ಗಿರ್ ಆಗಿರ್ಬೋದು, ಸಾಯಿವಾಲ್ ಆಗಿರ್ಬೋದು, ತರ್ಪಾಕರ್ ಆಗಿರ್ಬೋದು, ರಾತಿ, ಸಿಂಧು, ಹರಿಯಾಣ ಈ ತರ ತಳಿಗಳಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗ್ತಿತ್ತು. ಬಟ್ ನನಗೆ ಗೊತ್ತಾಗಿಲ್ಲ ಡೈರಿದವ್ರು ಯಾಕೆ ಈ ವಿದೇಶಿ ಹಸುಗಳನ್ನ ಮುಂದಿಟ್ಕೊಂಡ್ರು ಹಾಲು ಉತ್ಪಾದನೆಗೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಪ್ರಶ್ನೆ ಇದೆ. ಆವತ್ತು ಆ ಡೈರಿ ಅಡ್ಮಿನಿಸ್ಟ್ರೇಷನ್ ಅವರು ನಮ್ಮ ನಾಟಿ ಹಸುಗಳು ಆ ದೇಶಿ ಹಸುಗಳಲ್ಲೇ ಹಾಲು ಉತ್ಪಾದನೆ ಹೆಚ್ಚಾಗಿ ಮಾಡೋದಿದ್ರೆ ಇವತ್ತು ನಮ್ಮ ದೇಶಿ ಹಸುಗಳು ಉಳಿತಿದ್ವು. ಇವಾಗ ಏನಾಯ್ತು ಅಂತಂದ್ರೆ, ಈ ದೇಶಿ ಹಸುಗಳು ಈ ಕಡೆಗಣಿಸಾದ್ಮೇಲೆ ಏನಾಯ್ತು ಅಂದ್ರೆ ಅವುಗಳಿಗೆ ಈ ಬೆಳೆ ಉತ್ಪನ್ನಗಳು ಊಟದ್ದಾಗಿರ್ಲಿ ಆಹಾರ ಕೊರತೆ ಜಾಸ್ತಿ ಎದುರಿಸ್ತಾ ಬಂದ್ರು. ಆಮೇಲೆ ಈ ಗೋಮಾಳಗಳು ಕೂಡ ಈ ಸರ್ಕಾರಗಳು ಬೇಕಾಗಿರ್ತಕ್ಕಂಥದ್ದೆಲ್ಲ ಪೂರ್ತಿ ಒತ್ತುವರಿ ಮಾಡ್ಕೊಂಡ್ರು. ನಾಟಿ ಹಸುಗಳು ಮೇಯ್ತಾ ಇದ್ದಕ್ಕಂಥ ಜಾಗಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ರು. ಸೊ ಈಗ ಅವಾಗ ಹೆಂಗಿತ್ತು ಅಂತಂದ್ರೆ ನಾಟಿ ಹಸುಗಳಿಗೆ ಉತ್ಕೃಷ್ಟ ಮೇವಿರ್ತಿತ್ತು. ಸೊ ಈಗ ನಾಟಿ ಹಸುಗಳಿಗೆ ಆ ಥರ ಬಲ ನೀಡುವಂಥ ಉತ್ಕೃಷ್ಟ ಮೇವಿಲ್ಲ. ಆಯ್ತಾ. ಅವು ಯಾವಾಗ ಬದುಕಲಾದೋ ಅವು ಕಸಾಯಿಖಾನೆಗೆ ರವಾನೆ ಮಾಡಿದ್ರು. ಯಾವ್ದನ್ನ ನಾಟಿ ಹಸುಗಳನ್ನ ಕಸಾಯಿಖಾನೆಗೆ ರವಾನೆ ಮಾಡಿದ್ರು. ಈ HF ಜರ್ಸಿನ ಮುಂದಿಟ್ಕೊಂಡು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ನಾಟಿ ಹಸುಗಳನ್ನ ಕಡೆಗಣಿಸ್ತಾ ಬಂದ್ರು. ಆದ್ರೆ ಇವರು ಕಡೆಗಣಿಸಿದ್ದು ಆ ಮನುಷ್ಯನ ಆರೋಗ್ಯನ, ಮಣ್ಣಿನ ಆರೋಗ್ಯನ, ನಮ್ಮ ಭಾರತೀಯ ಹಳೆ ಸಂಸ್ಕೃತಿ, ಕೃಷಿ ಸಂಸ್ಕೃತಿ ಏನಿತ್ತು ಅದನ್ನ ಕಡೆಗಣಿಸಿದ್ದಾರೆ ಅನ್ನೋದು ಮರ್ತಿದ್ದಾರೆ ಅವರು. ಮಣ್ಣಲ್ಲಿ ಜೈವಿಕೆಗಳು ಅತಿ ಹೆಚ್ಚಾಗಿ ಆಗ್ಬೇಕು ಅಂತಂದ್ರೆ ನಾವು ಅದು ಒಂದೇ ಒಂದು ವಸ್ತುನಲ್ಲಿತ್ತು, ನಾಟಿ ಹಸು ಸಗಣಿನಲ್ಲಿ ಇರ್ತಿತ್ತು. ಯಾವುದು ಮಣ್ಣಲ್ಲೇ ಜೈವಿಕೆಗಳನ್ನ ಜಾಸ್ತಿ ಮಾಡುವಂತ ಕೆಲಸಗಳು ಯಾವ್ದ್ರಲ್ಲಿ ಆಗ್ತಿತ್ತು ಅಂದ್ರೆ ನಾಟಿ ಹಸುವಿನ ಗೊಬ್ಬರದಲ್ಲಿ ಆಗ್ತಿತ್ತು. ಆಯ್ತಾ. ಸೊ ಈ ಮಣ್ಣಿಗೆ ಏನೇನ್ ಬೇಕೋ ಖನಿಜಾಂಶಗಳು, ವಿಟಮಿನ್ಸ್ ಏನೇನಿತ್ತೋ ಅದು ಏಕೈಕ ಒಂದು ಪ್ರಾಣಿನಲ್ಲಿ ಇರ್ತಕ್ಕಂಥದ್ದೊಂದು ಯಾವ್ದ್ರಲ್ಲಿ ಇರ್ತಿತ್ತು, ನಾಟಿ ಹಸುವಿನ ಗೊಬ್ಬರದಲ್ಲಿ ಇರ್ತಿತ್ತು. ಆಕ್ಚುಲಿ ನೋಡಿ, ಈಗ ಮಣ್ಣಿನ ರಚನೆ ತುಂಬಾ ವಿಧವಾದದ್ದು. ಈಗ ಮಣ್ಣಲ್ಲಿ ಜೈವಿಕೆಗಳು, ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ, ಮೈಕ್ರೋ ಆರ್ಗಾನಿಸಮ್ಸ್ ಏನು ಹೇಳ್ತೀವಿ, ಅದನ್ನ ಜಾಸ್ತಿ ಮಾಡೋದ್ರಿಂದ ಈ ಡಿಕಂಪೋಷನ್ ಆಗೋದು, ಸಾಯಿಲ್ ಡಿಕಂಪೋಷನ್ ಆಗೋದು, ಅಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ನ ಪ್ಲಾಂಟ್ಸ್ಗೆ ಸಪ್ಲೈ ಮಾಡೋವಂಥದ್ದು, ನೈಟ್ರೋಜನ್ ಫಿಕ್ಸಸ್ ಆಗಿರ್ಬೋದು. ಆಮೇಲೆ ಈಗ ನೋಡಿ ಏನಾಗ್ತಿದೆ ಅಂತಂದ್ರೆ, ಮೊದಲು ಎತ್ತುಗಳಲ್ಲಿ ಉಳುಮೆ ಮಾಡ್ತಿದ್ರು. ಆಯ್ತಾ. ಸೊ ಅದು ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಎತ್ತುಗಳಲ್ಲಿ ಉಳುಮೆ ಮಾಡಿದಾಗ ಏನಾಗ್ತಿತ್ತು ಅಂದ್ರೆ ಸಾಯಿಲ್ ಕಂಪ್ರೆಷನ್ ಕಮ್ಮಿ ಆಗ್ತಿತ್ತು, ವಾಟರ್ ಮತ್ತೆ ಏರ್ ಸ್ಪೇಸ್ನ ಜಾಸ್ತಿ ಇಡ್ತಿತ್ತು. ಸೊ ಇವಾಗ ಹೆವಿ ಮಿಷನರೀಸು, ಟ್ರ್ಯಾಕ್ಟರ್ಸು, ಟಿಲ್ಲರ್ಸು ಮಣ್ಣನ್ನ ಮೇಲೆ ಹರಿದಾಗ ಸೊ ಗುಡ್ ಬ್ಯಾಕ್ಟೀರಿಯಾಸ್, ಮೈಕ್ರೋ ಆರ್ಗಾನಿಸಮ್ಸ್ ಸತ್ತೋಗ್ತವೆ. ಆಯ್ತಾ. ಸೊ ಆಮೇಲೆ ಏನಾಗುತ್ತೆ, ಸಾಯಿಲ್ ಕಂಪ್ರೆಷನ್ ಅತಿ ಹೆಚ್ಚಾಗುತ್ತೆ. ಟ್ರ್ಯಾಕ್ಟರ್ ಹರಿದಾಗ ಮಣ್ಣಿನ ಮೇಲೆ ಸಾಯಿಲ್ ಕಂಪ್ರೆಷನ್ ಜಾಸ್ತಿ ಆಗುತ್ತೆ. ಆಯ್ತಾ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ಪ್ಲಾಂಟ್ಸ್ ಗ್ರೋತ್ಗೆ ಏರ್ ಮತ್ತೆ ವಾಟರ್ ಸ್ಪೇಸು ಜಾಸ್ತಿ ಸಿಗಲ್ಲ ಅದಕ್ಕೆ, ಯಾವುದಕ್ಕೆ, ಪ್ಲಾಂಟ್ಸ್ಗೆ. ಸೊ ಆವಾಗ ಏನಾಗುತ್ತೆ ಅಂತಂದ್ರೆ ಇವಾಗ ಏರು ಮತ್ತೆ ಗಾಳಿ ಮತ್ತೆ ನೀರು ಸರಿಯಾಗಿ ಪ್ರಮಾಣದಲ್ಲಿ ಹಿಡಿದಿಟ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಮಣ್ಣಿನ ರಚನೆ ಸರಿಯಾಗಿ ಗಿಡ ಬೆಳೆಯಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟು. ಸೊ ಇವಾಗ ಮೊದಲೆಲ್ಲ ಹೆಂಗೆ ಅಂದ್ರೆ ವ್ಯವಸಾಯಕ್ಕೆ ತಕ್ಕಂತೆ ದಷ್ಟಪುಷ್ಟವಾದ ಎತ್ತುಗಳು ನಾಟಿ ಹಸುಗಳಿಂದನೇ ತಗೋತಾ ಇದ್ದದ್ದು ಅಲ್ವಾ, ಪಡ್ಕೋತಾ ಇದ್ದದ್ದು. ಸೊ ಐದರ ಹಳ್ಳಿಕಾರ ಆಗಿರ್ಬೋದು, ಅಮೃತಮಾಲ್ ಆಗಿರ್ಬೋದು, ಮಲ್ನಾಡ್ ಗಿಡ್ಡ ಆಗಿರ್ಬೋದು. ಸೊ ಯಾಕೆ ನಮ್ಮ ರೀಜನ್ಗೆ ಹಳ್ಳಿಕಾರು, ಅಮೃತಮಾಲು ಅಂತ ಅಂದ್ರೆ ಆ ರಚನೆ ನಮ್ಮ ಒಣ ಪ್ರದೇಶಕ್ಕೆ ತುಂಬಾ ಸೂಕ್ತವಾಗಿದೆ. ಈಗ ಮಲ್ನಾಡ್ ಗಿಡ್ಡ ಹೆಂಗೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರದೇಶಕ್ಕೆ
ಆ ದೇಹ ರಚನೆ ಅಲ್ಲಿರ್ತಕ್ಕಂಥ ಪ್ರದೇಶಕ್ಕೆ ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತೆ. ಸೊ ಎಲ್ಲಾ ದೇಶೀಯ ಹಸುಗಳು ಕೂಡ ತುಂಬಾ ಪ್ರಾಮುಖ್ಯತೆ ಇಲ್ಲಿ. ಸೊ ಈಗ ಗಿರ್ರು ಅಲ್ಲಿಗೆ ಪ್ರಾಮುಖ್ಯತೆ, ಇಲ್ಲಿ ಗುಜರಾತ್ ಅವ್ರಿಗೆ, ಹರಿಯಾಣಗೆ ತಳಿ ಹರಿಯಾಣಕ್ಕೆ ತುಂಬಾ ಶ್ರೇಷ್ಠ. ಸೊ ಆ ತರ ಎಲ್ಲಾ ದೇಶೀಯ ಹಸುಗಳು ಕೂಡ ತುಂಬಾ ಶ್ರೇಷ್ಠವಾಗಿ ಇದಾವೆ. ಸೊ ಅದು ಮೇಲೂ ಇದು ಕೀಳು ಅಂತ ಏನಿಲ್ಲ, ಎಲ್ಲಾ ದೇಶೀಯ ಹಸುಗಳು ತುಂಬಾ ಇಂಪಾರ್ಟೆಂಟೇ. ಸೊ ನಮ್ಮ ಪ್ರದೇಶಕ್ಕೆ ಹಳ್ಳಿಕಾರ್ ತುಂಬಾ ಇಂಪಾರ್ಟೆಂಟು. ಸೊ ಜೊತೆಗೆ ಈಗ ಸಾಯಿಲ್ ಕಂಪ್ರೆಷನ್ ಮಾತಾಡಿದ್ವಿ. ಆಮೇಲೆ ಈ ಮಣ್ಣಲ್ಲಿ ಪ್ಲಾಂಟ್ಸ್ ಬೇಕಾಗಿರ್ತಕ್ಕಂಥ ಒಂದು ಖನಿಜಾಂಶಗಳು, ಎಲ್ಲ ಥರದ ಖನಿಜಾಂಶಗಳು ಸಿಕ್ಕಬೇಕು ಅಂದರೆ ಒಂದು ಏಕೈಕ ಪ್ರಾಣಿ ಜೀರ್ಣ ವ್ಯವಸ್ಥೆನಲ್ಲಿ ಇರ್ತಕ್ಕಂಥದ್ದು ಅದು ನಾಟಿ ಹಸುವಿನ ಜೀರ್ಣ ವ್ಯವಸ್ಥೆನಲ್ಲಿ ಮಾತ್ರ ಇರ್ತಕ್ಕಂಥದ್ದು, ಆಯಿತಾ. ಸೊ ಆ ಮಣ್ಣಿಗೆ ಕಂಪ್ಲೀಟ್ ಏನು ಬೇಕೋ ಆ ಗಿಡಗಳ ಬೆಳವಣಿಗೆಗೆ ಸಹಾಯಕ್ಕೆ ಏನೆಲ್ಲ ವಿಟಮಿನ್ಸು ಖನಿಜಗಳು ಏನೇನು ಬೇಕೋ ಅದು ಎಲ್ಲ ಸಿಗೋದು ಈ ನಾಟಿ ಹಸುವಿನ ಕರುಳಿನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ, ಈ ಜೀರ್ಣಶಕ್ತಿನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ, ಅದು ಈ ಮಣ್ಣನ್ನ ಆ ಥರ ರಚನೆಯಾಗಿ ಮಾಡಿರ್ತದೆ, ಆಯ್ತಾ. ಸೊ ಒಂದು ಎರಡನೇದೇನಾಯ್ತು, ಸೊ ಈಗ ನೋಡಿ ನಾವು ಗೊಬ್ಬರ ಗಂಜಲ ಯೂಸ್ ಮಾಡಿಕೊಂಡು ಆವಾಗ ಭಾರತೀಯ ಸನಾತನ ಕೃಷಿ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇತ್ತು, ಆಯ್ತಾ. ಸೊ ಅದಾದ್ಮೇಲೆ ಏನಾಯ್ತು, ಈಗ ನಾಟಿ ಹಸುಗಳು ಕಡೆಗಣಿಸಿ ಯಾವಾಗ ಕಸಾಯಿಖಾನೆಗೆ ರವಾನಿಸಲ್ಪಟ್ರೋ ಈ ರಾಸಾಯನಿಕಗಳ ಗೊಬ್ಬರ ಜಾಸ್ತಿ ಉಪಯೋಗಕ್ಕೆ ಬಂತು. ಈ ರಾಸಾಯನಿಕಗಳ ಗೊಬ್ಬರ ಜಾಸ್ತಿ ಉಪಯೋಗಕ್ಕೆ ಬಂತು, ಯಂತ್ರೋಪಕರಣಗಳಿಂದ ಜಾಸ್ತಿ ಉಪಯೋಗಕ್ಕೆ ಬಂತು. ಸೊ ಇವುಗಳಿಂದ ಏನಾಯ್ತು ಅಂದ್ರೆ ಮಣ್ಣು, ನೀರು, ಗಾಳಿ ಎಲ್ಲ ಕಲುಷಿತ ಆಗ್ತಾ ಬಂತು, ಆಯ್ತಾ. ಸೊ ಇವಾಗ ಯಾರು ಮೊದಲು ತರ ಎತ್ತುಗಳಲ್ಲಿ ಉಳುಮೆ ಮಾಡೋದು ತುಂಬಾ ಕಮ್ಮಿ ಆಯ್ತು. ಸೊ ಈಗ ನಾನೇ ಎತ್ತುಗಳು ಉಳುಮೆ ಮಾಡೋಕ್ಕೆ ಹುಡುಕ್ತೆ, ತುಂಬಾ ಕಷ್ಟ ಹುಡ್ಕೋದು, ಏರುಗಳನ್ನ ಹುಡ್ಕೋದೇ ತುಂಬಾ ಕಷ್ಟ, ಆಯ್ತಾ. ಸೊ ಈಗ ಏನಂತಂದ್ರೆ ಲೇಬರ್ ತುಂಬಾ ಕೊರತೆ ಇದೆ. ಎಲ್ಲ ಏನು ಮಾಡುದು ಅಂತಂದ್ರೆ ಜನ ಈ ನಾಟಿ ಹಸುಗಳು ಕಸಾಯಿಖಾನೆಗೆ ಸೇರಿದು, ಕೃಷಿ ವ್ಯವಸ್ಥೆ ತುಂಬಾ ನೆಲ ಕಚ್ಚಿತು, ಬೆಳೆ ಬೆಳೀತಾ ಇರ್ತಕ್ಕಂಥ ಭೂಮಿ ಬರಡು ಜಾಸ್ತಿ ಆಗ್ತಾ ಬಂತು. ಅವ್ರೇನ್ ಮಾಡಿದ್ರು, ನಗರ ಪಟ್ಟಣಗಳ ಕಡೆ ಮುಖ ಮಾಡಿದ್ರು. ಅವರು ಹಳ್ಳಿ ಜನ ಏನ್ ಮಾಡಿದ್ರು, ನಗರ ಪಟ್ಟಣಗಳ ಕಡೆ ಮುಖ ಮಾಡಿದ್ರು. ಸೊ ಇವಾಗ ಏನಾಗಿದೆ ಅಂದ್ರೆ ನಗರಗಳು ತುಂಬಾ ನರಕ ಆಗ್ಬಿಟ್ಟವೆ, ವಾಸ ಮಾಡಕ್ ಆಗೋದೇ ಇಲ್ಲ. ಸೊ ಆವಾಗ ನಾವು ನೋಡ್ತಿದ್ ಮಟ್ಟಿಗೆ ನಮ್ಮ ಬುದ್ಧಿ ಬಂದಂಗೆ ಪ್ರತಿಯೊಂದು ಮನೇಲಿ ನಾಟಿ ಹಸುಗಳು ಇರ್ತಾ ಇದ್ವಲ್ಲ, ಆ ಮಜ್ಜಿಗೆ ಕಡಿದ್ರೆ ಬರೋರಿಗೆಲ್ಲ ಫ್ರೀಯಾಗಿ ವಿತರಿಸ್ತಾ ಇದ್ರು ಮಜ್ಜಿಗೆನ. ಮೊಸರು ತುಂಬಾ ತುಳುಕ್ತಾ ಇತ್ತು. ಸೊ ಮೊಸರು, ಮಜ್ಜಿಗೆ, ಈ ಸಗಣಿ, ಗಂಜಲ ಇವೆಲ್ಲ ತುಂಬಾ ಆರೋಗ್ಯಯುತವಾದಂತಹ ಒಂದು ಅಂಶಗಳು, ಆಯ್ತಾ. ಸೊ ದೇಶನೂ ಸಮೃದ್ಧಿಯಾಗಿರ್ಬೇಕು, ಮಣ್ಣು ಚೆನ್ನಾಗಿರ್ಬೇಕು, ಕೃಷಿ ಸಂಸ್ಕೃತಿ ಚೆನ್ನಾಗಿರ್ಬೇಕು ಅಂದ್ರೆ ನಾಟಿ ಹಸುಗಳ ಮೇಲೆ ಅವಲಂಬಿತ ಆಗಿತ್ತು. ಸೊ ಈಗ ನಾಟಿ ಹಸುಗಳು ತುಂಬಾ ಕಾಣೆ ಆಗ್ತಾ ಇದ್ದಾವೆ. ಈ ಇನ್ನು ಕೆಲವು ವರ್ಷಗಳು ಇದೇ ತರ ಮಳೆ ಕೊರತೆ ಏನಾರ ಎದುರಿಸಿದ್ರೆ ನಾಟಿ ಹಸುಗಳು ನಮ್ಮ ಕೈಗೆ ಸಿಗ್ತವೆ ಅನ್ನೋದು ಕೂಡ ನಮ್ಗೆ ಅನುಮಾನ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಗೋ ವಂಶಾವಳಿನ ಜಾಸ್ತಿ ಮಾಡ್ಕೋತಾ ಬರ್ಬೇಕು. ದೇಶಿ ಗೋ ವಂಶಾವಳಿನ ಜಾಸ್ತಿ ಮಾಡಬೇಕು. ದೇಸಿ ಗೋ ವಂಶಾವಳಿನ ಜಾಸ್ತಿ ಮಾಡಿದ್ರೆ ಮನುಷ್ಯನ ಆರೋಗ್ಯನೂ ಚೆನ್ನಾಗಿರ್ತದೆ, ಮಣ್ಣಿನ ಆರೋಗ್ಯನೂ ಚೆನ್ನಾಗಿರ್ತದೆ. ಸೊ ಈ ಕ್ಯಾನ್ಸರ್ಸು, ಹಾರ್ಟ್ ಅಟ್ಯಾಕ್ಸು, ಈ ತರ ಕಾಯಿಲೆಗಳು ಯಾವುದು ಬರೋದಿಲ್ಲ ಮನುಷ್ಯನ್ಗೆ. ಯಾವಾಗ ಅಂತ ಅಂದ್ರೆ ಈ ನಾಟಿ ಹಸುವಿನ ಈ ಹಾಲು, ಅಮೃತ ಅಂತ ಏನು ಹೇಳ್ತೀವಿ, ಅದನ್ನ ಮಜ್ಜಿಗೆ, ಮೊಸರುಗಳನ್ನ ಉಪಯೋಗಿಸಿದ್ರೆ ತುಂಬಾ ಅನುಕೂಲವಾಗಿರ್ತಕ್ಕಂಥದ್ದು ಇದೆಲ್ಲ. ಇದನ್ನ ಬಿಟ್ಟು ಬೇಕಾಗಿದ್ದನ್ನ ಬಿಟ್ಬಿಟ್ಟಿದ್ದಾನೆ ಮನುಷ್ಯ, ಬೇಡದಿರೋ ಕಡೆ ಗಮನ ಕೊಡ್ತಿದ್ದಾನೆ ಹೆಚ್ಚು. ತುಂಬಾ ಈ ಹಣ ಮಾಡುವಂತ ಅವಸರದಲ್ಲಿ ಬೇಕಾಗಿರ್ತಕ್ಕಂಥದ್ದನ್ನ ತುಂಬಾ ದುಡ್ತಿದ್ದಾನೆ. ಇವತ್ತು ನಾಟಿ ಹಸುಗಳಿಗಿರ್ತಕ್ಕಂಥ ಶಕ್ತಿ, ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಈ ಪ್ರಕೃತಿ ಸೃಷ್ಟಿ ಏನಿದೆ ಮನುಷ್ಯ ಕುಲಕ್ಕೆ ಅತ್ಯಂತವಾಗಿ ಶ್ರೇಷ್ಠವಾಗಿ ಒಂದು ಉಡುಗೊರೆ ಕೊಟ್ಟಿದೆ ಅಂತಂದ್ರೆ ಅದು ನಾಟಿ ಹಸು ಮಾತ್ರ. ಅದು ನಾಟಿ ಹಸು ಮಾತ್ರ ಅಂತ ಹೇಳ್ತೀನಿ. ಏಕೈಕ ಕೊಡುಗೆ ಅದು. ಎಲ್ಲ ಕ್ರಿಯೇಚರು ಎಲ್ಲ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದೆ. ಈ ಕಾಡಲ್ಲಿ ಜೀವ ವೈವಿಧ್ಯಮತೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಹುಲಿ, ಸಿಂಹ, ಚಿರತೆ, ಈ ಥರ ಜಿಂಕೆಗಳು ಅವಕ್ಕೆ ಆದಂಥ ಆಹಾರ ಸರಪಳಿ ಇಟ್ಟಿದ್ದಾನೆ, ಯಾವುದು ಸೃಷ್ಟಿ ಇಟ್ಟಿದೆ. ಬಟ್ ಈಗ ನಮ್ಮ ಕೃಷಿ ವ್ಯವಸ್ಥೆ ಆರೋಗ್ಯವಾಗಿರಬೇಕು ಅಂದರೆ ನಾಟಿ ಹಸುಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಅದರಿಂದ ಈ ರಾಸಾಯನಿಕ ಕೃಷಿನ ದೂರ ಮಾಡಿ ಆ ಮನುಷ್ಯನ ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯ ಸಮೃದ್ಧಿ ಆಗಬೇಕು ಅಂದರೆ ನಾಟಿ ಹಸುಗಳು ಈ ಗೋವಂಶಾವಳಿಯ ಗೊಬ್ಬರಗಳನ್ನ ಯೂಸ್ ಮಾಡಬೇಕು. ಸಗಣಿ, ಗಂಜಲ, ಅವಕ್ಕೆ ಆಂಟಿಬಯೋಟಿಕ್ಕು, ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಯಾವುದಕ್ಕೆ ನಾಟಿ ಹಸುಗಳ ಗಂಜಲ ಸಗಣಿನಲ್ಲಿ ಅಷ್ಟು ಶಕ್ತಿ ಇದೆ, ಏರಳವಾದಂಥ ಶಕ್ತಿ ಇದೆ. ಇವತ್ತು ಅದನ್ನು ಬಿಟ್ಟು ಈ HF, ಜೆರ್ಸಿ ಇದನ್ನ ಜಾಸ್ತಿ, ಆದರೆ ಇದಕ್ಕಿರೋ ಶಕ್ತಿ ಆ HF, ಜೆರ್ಸಿ ಇಲ್ವೇ ಇಲ್ಲ. ಅವು ಆರೋಗ್ಯಯುತವಾದಂಥ ಪ್ರಾಣಿಗಳು ಅಲ್ವೇ ಅಲ್ಲ. ಓನ್ಲಿ ಹಾಲಿನ ಉತ್ಪಾದನೆಗೆ ಅಂತ ಹೇಳ್ಬಿಟ್ಟು ಇವನ್ನ ಕಡೆಗಣಿಸ್ಬಿಟ್ರು, ಯಾವ ನಾಟಿ ಹಸುಗಳನ್ನ ಅವನ್ನ ಮುಂದೆ ಇಟ್ಕೊಬಿಟ್ರು.
ಸೊ ಈಗ ಅವನ ಮುಂದೆ ಇಟ್ಟು ಇವನ ಕಡೆಗಣಿಸೋದ್ರಿಂದ ಇವೆಲ್ಲ ಬದುಕಲಾಗಿ ಕಸಾಯಖಾನೆಗೆ ಹೊಟ್ಟೋದ್ವು. ಸೊ ಈಗ ಯಾರು ಇದನ್ನ ಕಟ್ಕೊಂಡು ಉಳುಮೆ ಮಾಡುವಂಥ ಪದ್ಧತಿನಲ್ಲಿ ಇಲ್ಲ. ಇದನ್ನ ಕಟ್ಕೊಂಡು ಉಳುಮೆ ಮಾಡದೇ ಇದ್ದಾಗ ನಾನು ಹೇಳಿದ್ನಲ್ಲ ಸಾಯಿಲ್ ಕಾಂಪ್ಯಾಕ್ಷನ್ ಅಂತ ಹೇಳಿದ್ನಲ್ಲ, ಅದು ತುಂಬ ಏರ್ ಮತ್ತು ವಾಟರ್ ಸ್ಪೇಸ್ ಸಿಗಲ್ಲ ಯಾವುದಕ್ಕೆ, ಪ್ಲಾಂಟಿಗೆ. ಸೊ ಇದರಿಂದ ಉಳುಮೆ ಮಾಡಿದ್ರೆ ತುಂಬ ಉತ್ಕೃಷ್ಟತೆಯಾಗಿ ಮಣ್ಣು ರಚನೆ ಆಗಿರ್ತದೆ ಮತ್ತು ಪ್ಲಾಂಟ್ಸ್ ಗ್ರೋತ್ಗೂ ತುಂಬ ಸಪೋರ್ಟ್ ಆಗುತ್ತೆ. ಸೊ ಈ ನಾಟಿ ಹಸುಗಳ ಮಹತ್ವ ಈ ಕೃಷಿ ವ್ಯವಸ್ಥೆನಲ್ಲಾಗಿರ್ಬೋದು, ಮನುಷ್ಯನ ಆರೋಗ್ಯ ವ್ಯವಸ್ಥೆನಲ್ಲಾಗಿರ್ಬೋದು, ಮಣ್ಣಿನ ಆರೋಗ್ಯ ವ್ಯವಸ್ಥೆನಲ್ಲಾಗಿರ್ಬೋದು ತುಂಬ ಪರಿಣಾಮ ಬೀರುತ್ತದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಏನೋ ಒಂದು ರಿಕ್ವೆಸ್ಟ್ ಅಂದರೆ ನಾಟಿ ಹಸುಗಳನ್ನ ಪೂಜನೀಯ ಸ್ವಭಾವದಲ್ಲಿ ಅದು ವ್ಯಾಪಾರೀಕರಣ ಮಾಡಬಾರ್ದು, ಅದೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಬಿಟ್ಟವ್ರೆ ಈಗ ಜನ. ಸೊ ಇಷ್ಟಕ್ಕೆ ತರೋದು ಅಷ್ಟು ಡಬಲ್ ಆಗಿ ಬಿಟ್ರೆ ಅವ್ರಿಗೆ ಅದರಿಂದ ಅದ್ರದ್ದು ಮಹತ್ವ ತಿಳ್ಕೊಬೇಕು. ಫಸ್ಟು ಯಾಕೆ ಸಾಕ್ತಾ ಇದೀವಿ ಅನ್ನೋ ಮಹತ್ವ ತಿಳ್ಕೊಬೇಕು. ನೋಡಿ ಫಸ್ಟೆಲ್ಲ ಹೆಂಗಿರ್ತಿತ್ತು ಅಂದರೆ ಒಬ್ಬ ರೈತ 2 ಹಸುಗಳು ಇಟ್ಕೊಂಡಿದ್ದ, ಅವನಿಗೆ ಅದರಿಂದ ಆದಾಯ ಸಿಕ್ತಿತ್ತು, ಬಟ್ ಅವನಿಗೆ ಗೊತ್ತಿಲ್ದಿದಂಗೆ ಬರ್ತಿತ್ತು ಅದು ಆದಾಯ. ಕರುಗಳು ಅವನೇ ಮಾಡ್ತಿದ್ದ. ಏನಾಗಿದೆ ಅಂದ್ರೆ ಒಂದು ಕರು ಅಕ್ಸ್ರಿ 1 ಲಕ್ಷಕ್ಕೆ ಹೋಯ್ತದೆ, 2 ಲಕ್ಷಕ್ಕೆ ಹೋಯ್ತದೆ ಅನ್ನೋದು ಬಿಸ್ನೆಸ್ ಮಾಡ್ಕೊಂಡು ಹಸು ಸಾಕ್ತಾ ಇದಾರೆ ಹೊರತು ಆ ಹಸು ಆ ಮಣ್ಣಿನ ಆರೋಗ್ಯಕ್ಕೆ, ಮನುಷ್ಯನ ಆರೋಗ್ಯಕ್ಕೆ, ಪ್ರಕೃತಿ ಆರೋಗ್ಯಕ್ಕೆ ಬೇಕೇ ಬೇಕು, ಸಮತೋಲನತೆಗೆ ಬೇಕೇ ಬೇಕು ಅನ್ನೋ ಯೋಚನೆ ಬಿಟ್ಬಿಟ್ಟಿದ್ದಾನೆ ಮನುಷ್ಯ ಇವತ್ತು. ಅದನ್ನು ಪೂಜನೀಯ ಸ್ವಭಾವದಲ್ಲಿ ಕಾಣದೇ ನಿಲ್ಲಿಸ್ಬಿಟ್ಟಿದ್ದಾನೆ. ಕೆಲವರು ಇದ್ದಾರೆ, ಬಟ್ ಅದು ಪರ್ಸೆಂಟೇಜ್ ಕಡಿಮೆ. ಆ ಥರ ಭಾವನೆ ಇಟ್ಕೊಂಡು ಸಾಕ್ತಾರೋರು ಪರ್ಸೆಂಟೇಜು ತುಂಬ ಕಮ್ಮಿ. ಸೊ ಅದನ್ನು ಪೂಜನೀಯ ಸ್ವಭಾವದಲ್ಲಿ ನಾವು ಮಾಡಬೇಕು, ನೋಡಬೇಕು ಅನ್ನೋದು ನನ್ನ ರಿಕ್ವೆಸ್ಟು. ಇವಾಗ ಹೇಳಿದ್ರಿ ಬಿಸ್ನೆಸ್ ಪರ್ಪಸ್ ಆಗಿದೆ ಹಳ್ಳಿಕಾರು ಅಂತೇಳಿ. ಮುಂಚೆ ಅಂದರೆ ಸಣ್ಣಗಿರೋ ದನಗಳು, ಗಟ್ಟಿದಿರೋ ದನಗಳನ್ನ ಸಾಕ್ತಿದ್ರು. ಇವಾಗ ಏನಪ್ಪ ಅಂದರೆ ಉದ್ದಪ್ಪನ ಟ್ರೆಂಡ್ ಆಗಿದೆ. ಸಣ್ಣ ಮೂಳೆ ಸಣ್ಣದನ ಇರೋದನ್ನ ಯಾರೂ ಒಪ್ತಾ ಇಲ್ಲ. ಆಮೇಲೆ ಸುಳಿ ಇದರಿಂದನೂ ತುಂಬ ಹಳ್ಳಿಕಾರ್ ತಳಿ ಕರುಗಳಾಗಿರ್ಬೋದು, ಹಸುಗಳಾಗಿದ್ದವು ಎಲ್ಲ ಕಸಾಯಖಾನೆಗೆ ಹೋಗಿದ್ದಾವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುಳಿ ಅನ್ನೋದು ನಾನು ಇದುವರೆಗೂ ನಂಬೋದಿಲ್ಲ. ಕೆಲವರು ನಂಬೋದು, ಅದಕ್ಕೆ ದೃಢವಾದಂಥ ಸೈಂಟಿಫಿಕ್ ರೀಸನ್ಸ್ ಯಾವ ಉಲ್ಲೇಖನೆಗಳಿಗೂ ಇಲ್ಲ ಯಾವುದೋ ಸುಳಿ ಅನ್ನೋದಕ್ಕೆ. ಆಯ್ತಾ, ಇವಾಗ ಸುಳಿ ಅನ್ನೋದು ಸೃಷ್ಟಿ ಕೊಟ್ಟಿರೋದು ಅಲ್ವಾ. ಸೃಷ್ಟಿ ಕೊಟ್ಟಿರೋಂಥ ಸುಳಿನ ನೀವೇನು ಮಾಡೋಕ್ಕಾಗಲ್ಲ. ಈಗ ಸುಳಿ ಇರೋ ಸಗಣಿ ಹಾಕುತ್ತೆ, ಗಂಜಾ ಕೊಡುತ್ತೆ, ಹಾಲು ಕೊಡುತ್ತೆ. ಆ ಸುಳಿ ಇಲ್ದಿರೋ ಹಸುಗೂ ಕಂಪೇರ್ ಮಾಡಿದಾಗ ಎರಡು ಒಂದೇ ಉತ್ಪನ್ನಗಳನ್ನ ಕೊಡ್ತವೆ ಅಲ್ವಾ. ಸೊ ಅದು ಬೇರೆ ಇದು ಬೇರೆ, ಎಲ್ಲ ಒಂದೇನೆ. ಸುಳಿ ಅನ್ನೋದು ದಲಾಳಿಗಳು ಮಾಡ್ಕೊಂಡಿರೋದು, ಬ್ರೋಕರ್ ಮಾಡ್ಕೊಂಡಿರೋದು. ಹಸುವಿನ ಬೆಲೆ ಕಮ್ಮಿ ಮಾಡೋಕೆ, ಕರುಗಳ ಬೆಲೆ ಕಮ್ಮಿ ಮಾಡೋಕೆ ಸುಳಿ ಅನ್ನೋದು ಮಾಡ್ಕೊಂಡಿರೋದು. ಈಗ ನೋಡಿ ನಮ್ಮಲ್ಲೇ ಪಾತಾಳ ಸುಳಿ ಇದೆ, ತುಂಬಾ ಬೇರೆ ಬೇರೆ ತರ ಸುಳಿಗಳಿದಾವೆ. ನನ್ಗೇನು ತೊಂದರೆ ಆಗಿಲ್ಲ ಅದರಿಂದ. ಸುಳಿ ಅನ್ನೋದು ಮನುಷ್ಯ ಮಾಡಿರೋದು, ಸೃಷ್ಟಿ ಮಾಡಿರೋದಲ್ಲ. ಸೃಷ್ಟಿ ಆಕೃತಿ ಕೊಟ್ಟಿದೆ ಅಷ್ಟೇ. ಇವಾಗ ಕಾಡು ಸುಳಿ, ಪಾತಾಳ ಸುಳಿ, ಪರಕ್ ಸುಳಿ ಅಂತಾರಲ್ಲ, ಅದೆಲ್ಲ ನಾನು ನಂಬೋದು ಇಲ್ಲ. ನಾನು ಇದುವರೆಗೂ ಅದ್ರ ಬಗ್ಗೆ ಗಮನ ಕೊಟ್ಟೂ ಇಲ್ಲ. ನಮ್ಮಲ್ಲಿ ಸುಳೀರು ಹುಟ್ಟಿದಾವೆ, ಉಳಿಸ್ಕೊಂಡಿದ್ದೀನಿ. ಆಯ್ತಾ, ಸುಳೀರವನ್ನ ತಂದಿದ್ದೀನಿ, ನನಗೇನು ಅಂತ ಪ್ರಾಬ್ಲಮ್ ಏನು ಆಗಿಲ್ಲ. ಈಗ ಇನ್ನೊಂದು ಸಣ್ಣ ಮುಳೆದನ, ದಪ್ಪ ಮುಳೆದನ ಅನ್ನೋದು ಡಿಫ್ರೆನ್ಸಿಯೇಷನ್ ಆಗುತ್ತೆ ಅಲ್ವಾ. ಸೊ ಆಕ್ಚುಲಿ ಒಂದು ಯೋಚನೆ ಮಾಡಿದಾಗ ಸಣ್ಣ ಮುಳೆದನೇ ಅತಿ ಪ್ಯೂರ್ ಹಳ್ಳಿಕಾರ ಅಂತ ಹೇಳ್ತಾರೆ. ಆಯ್ತಾ, ದಾಖಲೆ ಮತ್ತೆ ಉಲ್ಲೇಖನಗಳಲ್ಲಿ. ಈಗ ದೊಡ್ಡ ಮುಳೆದನ ಹಳ್ಳಿಕಾರ ಅಲ್ಲ ಅಂತ ನಾನು ಹೇಳಲೆ. ಆಯ್ತಾ, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹಳ್ಳಿಕಾರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿರುತ್ತೆ ಅಷ್ಟೇ. ಆಯ್ತಾ, ಒಂದು. ಈಗ ಸಣ್ಣ ದನ, ದೊಡ್ಡ ಲೈನ್ ಅಂಡ್ ಲೆಂತ್ ಏನೋ ಉದ್ದಾಪನ್ನ ಅನ್ನೋದು ಇದೆಯಲ್ಲ, ಅದು ಎತ್ತುಗಳು ಶೋಕಿ ಕಟ್ಕೋತಾರಲ್ಲ, ಅವ್ರನ್ನ ಆಕರ್ಷಣೆಗೋಸ್ಕರ ಈ ಉದ್ದಪ್ಪನ್ನ ಅಲ್ಲಿ ಏನ್ ಬರೋದು ಗೊತ್ತಾ, ಮುಖ್ಯವಾದ ಧ್ಯೇಯ ಹಣಕಾಸು ವ್ಯವಸ್ಥೆನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಉದ್ದಪ್ಪನ್ನ ಅಂತ ಹೇಳ್ತಿದ್ದಾರೆ ಅಷ್ಟೇ. ಈಗ ಮೊದ್ಲೆಲ್ಲ ಚಿಕ್ಕವಾಗಿ ಚುರುಕವಾಗಿರೋ ದನಗಳು, ಎತ್ತುಗಳನ್ನ ರೈತರು ಕಟ್ಕೋತಾ ಇದ್ರು. ನನ್ ಕಣ್ ಮುಂದೆ ಗಂಗದೋಲಿ ಇರ್ತಾ ಇತ್ತು, ಎಲ್ಲ ಇರ್ತಾ ಇತ್ತು, ಕಟ್ತಾ ಇದ್ರು. ಎತ್ತುಗಳನ್ನ ತಗೊಂಡು ಉಳುಮೆಗೂ ಕೂಡ ಬಳಸ್ಕೊತಾ ಇದ್ರು ಅಲ್ವಾ. ಈಗೇನಾಗಿದೆ ಅಂದ್ರೆ ಉದ್ದಪ್ಪನ್ನ ಅನ್ನೋದು ಒಂದು ಬಿಸ್ನೆಸ್ ಟ್ರೆಂಡ್ ಆಗ್ಬಿಟ್ಟಿದೆ. ಆಯ್ತಾ, ಸೊ ಅದರಲ್ಲೂ ಕೂಡ ಏನು ಇವಾಗ ಉದ್ದವು ಇರ್ತವೆ, ಚಿಕ್ಕವು ಹುಟ್ಟಿರ್ತವೆ. ಆ ಹುಟ್ಟೋದು ಸೃಷ್ಟಿ ಮಾಡಿರೋಂಥದ್ದು. ಈಗ ನಮ್ಮಲ್ಲಿ ಚಿಕ್ಕ ರಾಸು ಇದೆ, ದೊಡ್ಡ ರಾಸು ಇದೆ. ಈಗ ಚಿಕ್ಕ ರಾಸು ಜೀರ್ಣ ವ್ಯವಸ್ಥೆ ದೊಡ್ಡ ರಾಸು ತರ ಇದೆ. ಅದರಲ್ಲೂ ಸಗಣಿ ಗಂಜಲನೆ ಬರುತ್ತೆ, ಇದ್ರಲ್ಲೂ ಸಗಣಿ ಗಂಜಲನೆ ಬರುತ್ತೆ. ಸೊ ಹೊಸ್ದಾಗಿ ಸಾಕೋರ್ಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಚಿಕ್ಕ ರಾಸುನು ಕೂಡ ಚುರುಕವಾಗಿರುವಂಥದ್ದು, ಅದು ಉತ್ತಮನೇ. ದೊಡ್ಡ ರಾಸು ಕೂಡ ಅದು ಉತ್ತಮನೇ. ಸೊ ಜೀರ್ಣ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟು. ಎಲ್ಲಿ ನಮಗೆ ಮನುಷ್ಯನ ಆರೋಗ್ಯಕ್ಕೆ ಆ ನಾಟಿ ಹಸು ಸಾಕೋದಿದೆಯಲ್ಲ, ಅದ್ರ ಜೀರ್ಣ ವ್ಯವಸ್ಥೆ ಎರಡಕ್ಕೂ ಒಂದೇ ಅಲ್ವಾ. ಈಗ ದೊಡ್ಡ ರಾಸುಗೂ ಒಂದೇ ಜೀರ್ಣ ವ್ಯವಸ್ಥೆ, ಚಿಕ್ಕ ರಾಸುಗೂ ಒಂದೇ ಜೀರ್ಣ ವ್ಯವಸ್ಥೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಇವಾಗ ದೊಡ್ಡ ಹಸು ಆದ್ರೆ ದೊಡ್ಡ ತರ ಕರು ಕೊಡುತ್ತೆ ಅಂತ ಅಭಿಪ್ರಾಯ ಇದೆ ಜನಗಳಲ್ಲಿ. ಹಸು ದೊಡ್ಡಾಗಿದ್ಬಿಟ್ರೆ, ದಪ್ಪಾಗಿದ್ರೆ ಕರುನು ದೊಡ್ಡದಾಗುತ್ತೆ ಅಂತ.
ಬಟ್ ನಾವು ನೋಡಿರೋ ಪ್ರಕಾರ ಅತಿ ದೊಡ್ಡದಾಗಿರೋ ಹಸುಗಳು ಏನು ಅತಿ ದೊಡ್ಡದಾಗಿ ಕರುಗಳು ಹಾಕಿಲ್ಲ. ಹೌದು, ಚಿಕ್ಕದನಲ್ಲೇ ತುಂಬಾ ದೊಡ್ಡ ಮಟ್ಟದ ಕರುಗಳು ಹುಟ್ಟಿದ್ದಾವೆ. ಖಂಡಿತ. ನಿಮ್ಗೆ ಏನಿಸ್ತು ಈ ಬಗ್ಗೆ? ಅಂದ್ರೆ ಕೇಳೋರು ಇವಾಗ ಲೈನ್ ನಿಂತಿರೋ ಹಸುಗಳೇ ಬೇಕು, ಸಣ್ಣದ್ ಬೇಡ ಅಂತ ಕೇಳ್ತಾರೆ, ಹೊಸಬ್ರು ಕಟ್ಟರಾಗ್ಲಿ ಇಲ್ಲ ಯಾರಾಗ್ಲಿ. ಹೌದು, ಅವ್ರಿಗೆ ಏನ್ ತಿಳ್ಸ್ಕೊಡ್ತೀರಾ ಈ ಮಾಹಿತಿಗೆ? ಅವ್ರಿಗೆ ನನ್ನ ಅನುಭವದ ಪ್ರಕಾರ ಏನ್ ಹೇಳ್ತೀನಿ ಅಂದ್ರೆ, ಚಿಕ್ಕ ಹಸುಗಳಲ್ಲೂ ಕೂಡ ದೊಡ್ಡ ರೂಪದ ಕರುಗಳು ಹುಟ್ಟಿದಾವೆ. ನಾನು ನೋಡಿದೀನಿ ಕಣ್ಣಾರೆ. ಈಗ ನೋಡ್ತಿರ್ತಕ್ಕಂಥದ್ದು ಎಲ್ಲ ಚಿಕ್ಕ ಹಸು ಕರುಗಳೇ ಇರೋದು, ತುಂಬಾ ಚೆನ್ನಾಗಿ ಹಾಕೊಂಡಿದ್ದಾವೆ. ಇದ್ರ ತಾಯಿ ಅವತ್ತು ಸ್ಲಾಟರ್ಗೆ ಹೋಗ್ಬೇಕಾಗಿರೋಂಥದ್ದನ್ನ ರಕ್ಷಣೆ ಮಾಡಿ ಇಟ್ಕೊಂಡೆ, ಆಯ್ತಾ. ಸ್ಲಾಟರ್ಗೂ ಅಷ್ಟು ಇನ್ನೂ ಇಳಿಮುಖ ಆಗಿದ್ವು, ತುಂಬಾ ಬಡಕಲಾಗಿದ್ವು. ಅವನ್ನ ಎತ್ಕೊಂಡ್ಬಂದು ಸಾಕಿದಕ್ಕೆ ಇವತ್ತು ನನಗೆ ನನ್ನ ಪರಿಶ್ರಮಕ್ಕೆ ಇವತ್ತು ಆ ಫಲ ಕೊಟ್ಟಿದ್ದಾವೆ, ಆಯ್ತಾ. ಆ ಹಸು ಅಂದ್ರೇನೆ ದೇವರು, ಅನ್ನಪೂರ್ಣೆ. ಇವತ್ತು ಅವತ್ತಿನ ಪರಿಸ್ಥಿತಿನಲ್ಲಿ ತಾಯಿ ಅದೆಲ್ಲ ಹಾಲು ಇಲ್ಲದೆ ಇದ್ದಾಗ ದೇಸಿ ಹಸುವಿನ ಹಾಲನ್ನ ಕುಡಿಸಿ ಹಾಲನ್ನ ಜಾಸ್ತಿ ಮಾಡಿಸ್ಕೋತಾ ಇದ್ರಂತೆ. ಸೊ ತಾಯಿಗೆ ತಾಯಿ ಆದ್ಮೇಲೆ ಹಸು ಜಗತ್ತಿಗೆ ತಾಯಿ ಆಗುತ್ತೆ, ಆಯ್ತಾ. ಸೊ ಆ ಜಗತ್ತಿಗೆ ತಾಯಿ ಆದವಳನ್ನ ನಾವು ಎಷ್ಟು ಕಡೆಗಣಿಸ್ತಾ ಇದೀವಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಈಗ ಜಗತ್ತಿಗೆ ತಾಯಿ ಆದವಳನ್ನ ಸುಳಿ ಇದೆ ಅದಿದೆ ಅಂತ ಹೇಳ್ಬಿಟ್ಟು ಕಸಾಯಿಖಾನೆಗೆ ರವಾನಿಸ್ತಾ ಇದೀವಿ, ಆಯ್ತಾ. ಸೊ ಅದು ತುಂಬಾ ಯೋಚನೆ ಮಾಡುವಂತ ಸಂಗತಿ, ತುಂಬಾ ಮನಸ್ಸಿಗೆ ನೋವು ಉಂಟು ಮಾಡುವಂತ ಸಂಗತಿ. ಇವತ್ತು ಸುಳಿ ಇದ್ಬಿಟ್ಟ ತಕ್ಷಣಕ್ಕೆ ಅದು ಬದುಕೋಕ್ ಅಕ್ಕಿ ಇಲ್ವೇ? ಸುಳಿ ಇದ್ದ ತಕ್ಷಣಕ್ಕೆ ಅದು ಬದುಕೋಕ್ ಅಕ್ಕಿ ಇಲ್ವೇ ಅದಕ್ಕೆ? ಸೊ ಅದು ಅದರದೇ ಆದಂಥ ಒಂದು ಶ್ರೇಷ್ಠತೆನ ಇಟ್ಕೊಂಡಿರ್ತದೆ. ಆಮೇಲೆ ವಯಸ್ಸಾದಂಥ ದನಗಳನ್ನ ಕಸಾಯಿಖಾನೆಗೆ ಇದು ಮಾಡಬೇಕು. ಈಗ ನೋಡಿ, ಎಲ್ಲ ಧರ್ಮಗಳಲ್ಲೂ ಕೂಡ ಈ ಏನು ಹೇಳ್ತಾರೆ, ಗೋ ರಕ್ಷಣೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾನೆ, ಆಯ್ತಾ. ಯಾವ ಧರ್ಮದಲ್ಲೂ ಕೂಡ ಈ ಹಸುಗಳನ್ನ ಕಸಾಯಿಖಾನೆ ಕೊಡ್ರಿ ಅಂತ ಹೇಳಿಲ್ಲ, ಆಯ್ತಾ. ಎಲ್ಲಾ ಧರ್ಮನೂ ಕೂಡ ಹಸುಗಳನ್ನ ಕಸಾಯಿಖಾನೆಗೆ ಹೋಗೋದನ್ನ ಏನ್ ಮಾಡ್ತಾರೆ, ಎಲ್ಲ ಪ್ರೊಟೆಸ್ಟ್ ಮಾಡೋದು, ಬೇಡ ಅಂತಾನೆ ಹೇಳೋದು, ಕುಯ್ ಬಿಡ್ರಿ ಅದನ್ನ ಅಂತಾನೆ ಹೇಳೋದು, ತಳ್ಳಾಕಿದ್ದಾರೆ ಅದನ್ನ. ಬಟ್ ಈಗ ಅದೇನಾಗಿದೆಯೋ ಗೊತ್ತಿಲ್ಲ, ಭಾರತ ದೇಶದಲ್ಲಿ ಸರ್ಕಾರದವರೇ ನಿಂತ್ಕೊಂಡು ಈ ಗೋವಂಶಾವಳಿನ ಹಾಳು ಮಾಡ್ತಿದ್ದಾರೆ. ಈಗ ಕಸಾಯಿಖಾನೆಗಳನ್ನ ಈ ಸರ್ಕಾರದವರೇ ಲೈಸೆನ್ಸ್ ಕೊಟ್ಟು ರಫ್ತು ಮಾಡ್ತಿದ್ದಾರೆ. ನಮ್ಮ ನಾಟಿ ಹಸುಗಳ ಮಾಂಸವನ್ನ ರಫ್ತು ಮಾಡ್ತಿದ್ದಾರೆ ಬೇರೆ ದೇಶಗಳಿಗೆ. ಆದ್ರೆ ನಮ್ಮ ನಾಟಿ ಹಸುಗಳನ್ನ ಆಫ್ರಿಕಾ, ಬ್ರೆಜಿಲ್ ದೇಶದಲ್ಲಿ ಪೂಜೆ ಮಾಡ್ತಿದ್ದಾರೆ ದೇವ್ರು ಅಂತ. ಅರ್ಥ ಆಗ್ತಿದ್ಯಾ? ಸೊ ಆ ತರ ವ್ಯವಸ್ಥೆ ಕ್ರಿಯೇಟ್ ಆಗಿದೆ. ಸೊ ಆ ವ್ಯವಸ್ಥೆ ಹೋಗ್ಬೇಕು. ನಾಟಿ ಹಸುಗಳ ಶಕ್ತಿ ತಿಳ್ಕೋಬೇಕು. ಉದ್ದಾಪನ್ನ ಅನ್ನೋದು ಮನ್ಸಲ್ಲಿ ಕಿತ್ತಾಕ್ಬಿಡ್ಬೇಕು. ಸಣ್ಣ ರೂಪದ್ದನೂ ತುಂಬಾ ಶ್ರೇಷ್ಠವಾಗಿ ಸಾಕಿದಾಗ ಅವು ಉತ್ತಮ ಫಲಿತಾಂಶವನ್ನೇ ಕೊಡ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಏನಾಗಿದೆ ಅಂದ್ರೆ, ಕೆಲವರು ಬರೀ ಮನೆ ತಾವು ಶೋಕಿ ಮಾಡ್ಕೊಳಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಆ ತರ ಆಗ್ಬಾರ್ದು. ನೋಡಿ, ಇದು ಕೂಡ ಉತ್ತಮನೆ, ಅದು ಕೂಡ ಉತ್ತಮನೆ. ಎರಡನ್ನೂ ಒಂದು ಸಮತೋಲನದಲ್ಲಿ ನೋಡ್ಬೇಕು. ನಮ್ಮಲ್ಲಿ ನೋಡಿ, ಕಾಡು ಹಸುಗಳು ಇದಾವೆ, ನಾಡು ಹಸುಗಳು ಇದಾವೆ. ಕಾಡು ಹಸುಗಳಿಂದ ಕಾಡಲ್ಲಿ ಮೇದಿರುವ ಸಣ್ಣ ರೂಪ ಹಸುಗಳು ಇದಾವೆ, ಆಯ್ತಾ. ಸೊ ಅವು ನಮ್ಗೇನು ಸಗಣಿ ಗಂಜಲ ಹಾಕ್ತೆ ಶ್ರೇಷ್ಠವಾಗಿ ಕೊಡ್ತಿದ್ದಾವೆ. ಎಲ್ಲಾ ಪೂರ್ತಿ ಅದ್ರಲ್ಲಿ ಬರುವಂತ ಉತ್ಪನ್ನಗಳು ನಮ್ಗೆ ಅನುಕೂಲನೇ ಆಗ್ತಿದ್ದಾವೆ, ಆಯ್ತಾ. ನಾಟಿ ಹಸುಗಳಲ್ಲಿ ಬರತಕ್ಕಂಥ ಉತ್ಪನ್ನಗಳಲ್ಲಿ ಅನಾನುಕೂಲತೆ ಅನ್ನೋದು ಏನೂ ಇಲ್ಲ. ಸೊ ಅದಕ್ಕೆ ಹೊಸದಾಗಿ ಕಟ್ಟೋರ್ಗೆ ಏನು ಹೇಳ್ತೀನಿ, ಈ ಸುಳಿಗಳ ಬಗ್ಗೆ ಗಮನ ಕೊಡಬೇಡಿ. ಆಮೇಲೆ ಈ ಸುಳಿ ಅನ್ನೋದು ದಲ್ಲಾಳಿಗಳು ಮಾಡ್ಕೊಂಡಿರೋದು, ಉದ್ದಾಪನ್ನ ಅನ್ನೋದು ಅದು ದಲ್ಲಾಳಿಗಳ ತಲೆಯಲ್ಲಿರೋದು, ಅದನ್ನೆಲ್ಲ ತೆಳ್ಳಾಕ್ಬಿಡಿ, ಆಯ್ತಾ. ಸೊ ಕೆಲವ್ರು ಹೇಳ್ತಾರೆ ಸುಳಿ ಇದ್ರ ತಪ್ಪು ಅಂತ ಅಲ್ವಾ, ಕೆಲವ್ರು ಹೇಳ್ತಾರೆ ಉದ್ದಾಪನ್ನನೇ ಬೇಕು ಅಂತ. ನಾವೇನು ಹೇಳ್ತಿದೀವಿ, ಏನು ನಡ್ಕೋತಿದೀವಿ ಅನ್ನೋದಕ್ಕೆ ಅರ್ಥ ಇರಬೇಕು ಅಲ್ವಾ. ಸೊ ಒಂದು. ಎರಡನೇದು ಬಂದು, ನಾನು ಹೇಳ್ಬೇಕು ಅಂದ್ರೆ ನಾನು ಫಸ್ಟ್ ಪರಿಪೂರ್ಣ. ಏನಾರ ಬೇರೆಯವ್ರಿಗೆ ಏನಾರ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂದ್ರೆ ನನ್ನಲ್ಲಿ ಪರಿಪೂರ್ಣತೆ ಇದೆಯಾ, ನನ್ನಲ್ಲಿ ಪಕ್ವತೆ ಇದೆಯಾ ಅಂತ ತಿಳ್ಕೊಂಡು ನಾವು ಬೇರೆಯವ್ರಿಗೆ ಮಾಹಿತಿ ಕೊಡಬೇಕು. ತಪ್ಪು ಮಾಹಿತಿಗಳನ್ನ ಕೊಡಬಾರ್ದು, ಅರ್ಥ ಆಯ್ತಾ. ಈಗ ನನ್ನ ಸುಳಿಗಳಿದ್ದಾವೆ, ನನಗೇನಾದ್ರು ತೊಂದರೆ ಆಗಿದೆಯಾ? ನನ್ನ ಚಿಕ್ಕ ರಾಸುಗಳಿದ್ದಾವೆ, ನನ್ನಲ್ಲಿ ಏನಾದ್ರು ತೊಂದರೆ ಆಗಿದೆಯಾ? ಏನೂ ಇಲ್ಲ, ಎಲ್ಲ ಸಮತೋಲನದಿಂದ ನಡ್ಕೊಂಡು ಹೋಗ್ತಿದೆ. ಸೊ ನಾವು ಮುಖ್ಯವಾಗಿ ಅವನ ಪೂಜನೀಯ ಸ್ವಭಾವದಲ್ಲಿ ನೋಡಿ ಅವ್ರು ಕೊಡ್ತಕ್ಕಂಥ ಉತ್ಪನ್ನಗಳನ್ನ ಉಪಯೋಗಿಸ್ಕೊಂತ ಬಂದ್ರೆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನುಷ್ಯನ ಆರೋಗ್ಯನೂ ಅಸ್ತಿತ್ವನೂ ಚೆನ್ನಾಗಿರುತ್ತೆ. ನಾಟಿ ಹಸುಗಳು ಒಳ್ಳೆ ಮೇವನ್ನ ತಿಂದು ಉತ್ಕೃಷ್ಟತೆ ಸಗಣಿ ಗಂಜಗಳನ್ನ ಕೊಡೋ ಅಂಥದ್ದು ಗಮನ ಕೊಡ್ಬೇಕು ನಾವು. ಅವಕ್ಕೆ ಹಾಕೋವಂಥ ಮೇವುಗಳನ್ನ ಬಗ್ಗೆ ಗಮನ ಕೊಡ್ಬೇಕು ನಾವು. ನ್ಯಾಚುರಲ್ ಗ್ರಾಸ್ ಆಗಿರ್ಬೋದು, ಹಸಿರಾಗಿರ್ಬೋದು, ಒಣಹುಲ್ಲಾಗಿರ್ಬೋದು, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತೆ ಬೆಳೆದಿರ್ತಕ್ಕಂಥ ಒಂದು ಪ್ರಾಡಕ್ಟ್ಸ್ಗಳನ್ನ ಅವಕ್ಕೆ ಮೇವಾಗಿ ಕೊಟ್ಟಾಗ ಅವು ತುಂಬ ಬಲಯುತವಾಗಿರ್ತವೆ, ಶಕ್ತಿ